ದೈವ ಜನರು ಹೆಚ್ಚಾಗಿ ಪ್ರಾರ್ಥನೆ ಮಾಡೋದಕ್ಕೆ ನೀತಿವಂತನು ಇನ್ನೂ ನೀತಿವಂತನಾಗಲಿ ಅಂದ್ರೆ ಈಗಲೇ ನೀತಿವಂತರಾಗಿ ನಡೆಯೋದಕ್ಕೆ ದೇವರು ನಮಗೆ ಸಮಯವನ್ನ ಕೊಟ್ಟಿದ್ದಾನೆ. ಮುಂದೆ ರಹಸ್ಯಗಳನ್ನ ಇವತ್ತೇ ಬಂದ್ಬಿಟ್ರೆ ನಾಳೆಯಿಂದ ನೀತಿವಂತರಾಗಕ್ಕೆ ಟೈಮ್ ಇಲ್ಲ, ನಾಳೆಯಿಂದ ಪರಿಶುದ್ಧರಾಗೋದಕ್ಕೂ ಟೈಮ್ ಇಲ್ಲ. ಯಾಕಂದ್ರೆ ನಿಮಗೆ ಕೊಡಲ್ಪಟ್ಟ ಟೈಮ್ ಇಟ್ಸ್ ಎಂಡ್, ಅದು ಕೊನೆ ಆಗ್ಬಿಟ್ಟಿದೆ ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತಹ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಹೀಗೆ ಹೇಳ್ತಾ ಇದ್ದಾಗ ನಾವು ದೇವ ಮಾತಿಗೆ ವಿಧೇಯರಾಗಬೇಕು. ಅದೇ ರೀತಿ ಸೈತಾನನು ಕೂಡ ಅವನು ಹೇಳ್ತಾನೆ, ನೀವು ನನ್ನ ಮಾತಿಗೆ ವಿಧೇಯರಾಗಬೇಕು, ಇದು ನನ್ನ ಲೋಕ. ಉಪದ್ರವ ಕಾಲದಲ್ಲಿ ಸೈತಾನನು ಎದೆ ತಡ್ಕೊಂಡು ಹೇಳ್ಬಿಡ್ತಾನೆ, ಇಡೀ ಪ್ರಪಂಚ ಈಗ ನನ್ನ ಕೈವಶವಿದೆ, ದೇವರು ನನಗೆ 7 ವರ್ಷ ಉಪದ್ರವ ಕಾಲವನ್ನು ಆಳುವುದಕ್ಕೆ ಕೊಟ್ಟಿದ್ದಾನೆ ಎಂಬುದಾಗಿ ಅವನು ಏನ್ ಮಾಡ್ತಾನಂದ್ರೆ ಲೋಕದೆಲ್ಲಾ ಕುಲ ಭಾಷೆ ಜಾತಿ ಜನರೇ ನೀವು ನನಗೆ ವಿಧೇಯರಾಗಿರ್ಬೇಕು, ನನಗೆ ಒಬ್ಬನಾದ ವಿದ್ಯನಾಗಿ ನೀವು ನಡೆದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಎಂಬುದಾಗಿ ಅವನು ಸಾಯಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ದೇವ ಜನರಾದ ನಾವು ಈಗ ದೇವರಿಗೆ ವಿಧೇಯರಾಗಿ ನಡೆಯುವಂತ ಸಮಯವನ್ನ ದೇವರು ನಮಗೂ ನಿಮಗೂ ಇಲ್ಲಿರುವ ಎಲ್ಲರಿಗೂ ಲೋಕದ ಎಲ್ಲಾ ಕುಲ ಭಾಷೆ ಜಾತಿ ಜನರಿಗೂ ಈಗ ಕೊಟ್ಟಿದ್ದಾನೆ. ಈ ಕೊಟ್ಟಿರೋ ಸಮಯದಲ್ಲೇ ದೇವರಿಗೆ ವಿಧೇಯರಾಗಿ ನಡೀರಿ. ಯಾಕೆಂದ್ರೆ ಮುಂದೆ ಒಂದು ಉಪದ್ರವ ಕಾಲ ಬರ್ತಾ ಇದೆ. ಆ ಕಾಲದಲ್ಲಿ ದೇವರಿಗೆ ವಿಧೇಯರಾಗಿ ನೀವು ನಡೆದ್ರೆ ನಿಮಗೆ ಸಾವನ್ನ ಸೈತಾನನು ಅಂತ್ಯಕ್ರಿಸ್ತನು ನೇಮಿಸುವವನಾಗಿದ್ದಾನೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಹಲ್ಲೆಲೂಯಾ.